ಲಾಸ್ಟ್ ಕ್ಲಾಸಲ್ಲಿ ನಾವು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತ ಏನು ಅಂತ ನೋಡಿದ್ವಿ. ಇವತ್ತು ಆ್ಯಕ್ಚುಲ್ ಕೋರ್ಗೆ ಹೋಗ್ತಿದ್ದೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡೋಣ, ಫಸ್ಟು ಹಳೇದೆಲ್ಲ ಒಂದು ಸತಿ ನೋಡ್ಕೊಂಬಿಡೋಣ ಏನೇನು ಮಾಡಿದ್ವಿ ಅಂತ. ನಾವು ಫಸ್ಟು ಪ್ರೋಗ್ರೆಷನ್ ಅಂದರೆ ಏನು ಅಂತ ಕಲ್ತ್ವಿ. ಪ್ರೋಗ್ರೆಷನ್ ಅಂದರೆ ಏನು ಅಂತ ಕಲ್ತ್ವಿ. ಪ್ರೋಗ್ರೆಷನ್ ಅಂದರೆ ಏನೋ ಒಂದು ಬೆಳೆಯೋದು, ಏನೋ ಒಂದು ಪ್ರೋಗ್ರೆಸ್ ಆಗೋದು. ಇದ್ರ ಬಗ್ಗೆ ಫಸ್ಟ್ ಪಾರ್ಟ್ ವೀಡಿಯೋನೇ ಇದೆ, ಅದು ನೋಡ್ಕೊಂಬನ್ನಿ ನೋಡಿಲ್ಲ ಅಂದರೆ. ಸೆಕೆಂಡು ಸೀಕ್ವೆನ್ಸು ಮತ್ತು ಸೀರೀಸ್ ಅಂದರೆ ಏನು ಅಂತ ನೋಡಿದ್ವಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂದರೆ ಏನು ಅಂತ ನೋಡಿದ್ವಿ. ಈಗ ಸೀಕ್ವೆನ್ಸ್ ಅಂದರೆ ಏನಪ್ಪ ಅಂದರೆ ಏನೋ ಒಂದು ಈ ಪ್ರೋಗ್ರೆಷನ್ ಏನು ಕಲ್ತ್ವಲ್ಲ, ಆ ಪ್ರೋಗ್ರೆಷನ್ ಏನೋ ಒಂದು ರೂಲ್ ಇಟ್ಕೊಂಡು ಅದು ಬೆಳೀತಿದೆ. ಯಾವುದೋ ಒಂದು ನಂಬರ್ ಸಿಸ್ಟಮು ಬೆಳೀತಿದೆ ಆಯಿತಾ. ಒಂದಿಷ್ಟು ನಂಬರ್ಸ್ಗಳು ಸ್ಟಾರ್ಟಿಂಗಲ್ಲಿ ಒಂದು 3-4 ನಂಬರ್ ಗೊತ್ತು ನಮಗೆ, ಅದರಿಂದ ಮುಂದೆ ನಂಬರ್ಸ್ ಬೆಳೆಸ್ಕೊಂಡು ಹೋಗ್ಬೋದು ನಾವು, ಅದನ್ನು ಪ್ರೋಗ್ರೆಷನ್ ಅಂತೀವಿ. ಆ ರೂಲ್ ಇರೋದು ಅದೇ, ಆ ರೂಲು ಇಟ್ಕೊಂಡು ಏನು ಬೆಳಿತೀವಲ್ಲ ನಾವು ಸೆಟ್ ಆಫ್ ನಂಬರ್ಸು, ಅದನ್ನು ನಾವು ಸೀಕ್ವೆನ್ಸ್ ಅಂತೀವಿ. ಏನಂತೀವಿ? ಸೀಕ್ವೆನ್ಸ್. ಎಕ್ಸಾಂಪಲ್ಲು 2 0 1 1 2 3 5 8. ಇದು ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಫಿಬೋನಸಿ ಸೀರೀಸ್ ಅಂತೀವಿ. ಹಿಂದಿನ 2 ನಂಬರ್ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ ಫಸ್ಟ್ 2 ನಂಬರ್ಸ್ ನಮ್ಗೆ ಗೊತ್ತಿದ್ರೆ ನೆಕ್ಸ್ಟ್ ಎಲ್ಲ ಬರ್ಕೊಂಡು ಹೋಗ್ಬೋದು. ಓಕೆನಾ? ಸೊ ಆ ರೂಲಿಂದ ಇದು ಬೆಳ್ಕೊಂಡು ಹೋಗ್ತಾ ಇದೆ ಆಯಿತಾ. ಇನ್ನೊಂದು ಈಸಿ ಎಕ್ಸಾಂಪಲ್ ಬೇಕಂದರೆ 1 2 4 8 16. ಓಕೆನಾ? ಸೊ ಇದೂ ಒಂದು ರೂಲು. ಇದನ್ನು ಇದೇ ಥರ ಬರೆದ್ರೆ ನಾವು ಸೀಕ್ವೆನ್ಸ್ ಅಂತೀವಿ ಆಯಿತಾ. ಈ ಸೀಕ್ವೆನ್ಸಲ್ಲಿ ಎಷ್ಟು ಬೇಕಾದ್ರೂ ನಂಬರ್ ಇರ್ಬೋದು. ಇದು ಇನ್ಫೈನೈಟ್ ಸೀಕ್ವೆನ್ಸ್ ಇರ್ಬೋದು, ಅಂದರೆ ಎಲ್ಲೂ ಎಂಡ್ ಆಗದೆ ಇರೋವಂಥ ಸೀಕ್ವೆನ್ಸ್ ಇರ್ಬೋದು. ಫೈನೈಟ್ ಸೀಕ್ವೆನ್ಸ್ ಇರ್ಬೋದು, ಅಂದರೆ ಯಾವುದೋ ಒಂದು ನಂಬರ್ಗೆ ಹೋಗಿ ಎಂಡ್ ಆಗುವಂಥದ್ದು. ಓಕೆನಾ? ನೆಕ್ಸ್ಟು ಪ್ರೋಗ್ರೆಷನ್ ನೋಡಿದ್ವಿ, ಸೀಕ್ವೆನ್ಸ್ ನೋಡಿದ್ವಿ, ಸೀರೀಸ್ ಅಂದ್ರೂ ನೋಡಿದ್ವಿ. ಏನಪ್ಪ ಸೀರೀಸ್ ಅಂದರೆ ಈ ನಂಬರ್ಸ್ನೆಲ್ಲ ನಮಗೆ ಎಲ್ಲೋ ಒಂದು nth ನಂಬರ್ ತನಕ ಇದೆ. ಆ ಎಣ್ಣು 10 ಆಗಿರ್ಬೋದು, 20 ಆಗಿರ್ಬೋದು, ನೀವು ಎಷ್ಟು ಬಂದಿದೆ ಅದ್ರ ಮೇಲೆ ಡಿಪೆಂಡು, ಇಲ್ಲ ಅವ್ರು ಎಷ್ಟು ಕೊಟ್ಟೆ ಅದ್ರ ಮೇಲೆ ಡಿಪೆಂಡು. ಅದನ್ನು ಎಲ್ಲ ಈ ಕಾಮ ತೆಗೆದುಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಂಡು ಹೋದರೆ, ಅದನ್ನು ನಾವು ಸೀರೀಸ್. ಒಂದು ನಂಬರ್ ಬರುತ್ತೆ ನಮಗೆ, ಎಷ್ಟು ನಂಬರ್ ಒಂದೇ ನಂಬರ್, ಎಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ನಂಬರ್ ಬರುತ್ತಪ್ಪ? ಒಂದೇ ನಂಬರ್ ಬರುತ್ತೆ. ಹಿಂಗೆ ಬರೆದಾಗ ಎಷ್ಟೊಂದು ಬರುತ್ತೆ, ಬಟ್ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಒಂದೇ ನಂಬರ್ ಬರುತ್ತೆ. ಕರೆಕ್ಟಾ? ಇದನ್ನು ನಾವು, ಈ ನಂಬರ್ನ ನಾವು ಸೀರೀಸ್ ಅಂತೀವಿ. ಯಾವುದನ್ನು? ಈ ಸೀಕ್ವೆನ್ಸಲ್ಲಿರೋದನ್ನೆಲ್ಲ ಆ್ಯಡ್ ಮಾಡಿದ್ರೆ, ಸಮ್ ಮಾಡಿದ್ರೆ ನಮಗೆ ಸೀರೀಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ಲಾಸ್ಗೆ ಹೋಗಬೇಕಪ್ಪ ನಾವು ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ ಆಯಿತಾ. ಇವಾಗ ನಮಗೊಂದು ಸೀಕ್ವೆನ್ಸ್ ಇದೆ. ಫಸ್ಟ್ ಬಂತು, ಇನ್ನು ಎಷ್ಟೊಂದು ಸೀಕ್ವೆನ್ಸ್ ಬರೀತಾ ಇದ್ದೀನಿ ಆಯಿತಾ. ಎಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಯಿತಾ? ಸೊ ಇದನ್ನು ನೋಡಿದ್ರೆ, ಫಸ್ಟ್ ಸೀಕ್ವೆನ್ಸ್ ನೋಡಿದ್ರೆ ನಮಗೆ ಫಸ್ಟ್ 1 ಇದೆ, ಆಮೇಲೆ 2 ಇದೆ, 3 ಇದೆ. ಸೊ ನಮ್ಗೆ ಇದು ಸೀಕ್ವೆನ್ಸು. ಕರೆಕ್ಟಾ? ಸೀಕ್ವೆನ್ಸ್ ಇರೋ ಟರ್ಮ್ ಹೆಂಗೆ ಬರೀತೀವಿ ನಾವು? ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಫಸ್ಟ್ ಪ್ರಾಬ್ಲಮ್ದು ಸೊಲ್ಯೂಷನ್ ನೋಡಬೇಕಂದ್ರೆ ನಮ್ಗೇನು ಕೊಟ್ಟಾರಪ್ಪ? ಗಿವನ್ T1 is equal to 1, T2 is equal to 2, T3 is equal to 3. ಕರೆಕ್ಟಾ? ಸೊ ನಮ್ಗೆ ಇಷ್ಟು ಗೊತ್ತಾದ್ರೆ ಸಾಕು ಅಲ್ವಾ ಕೆಲವೊಂದರಲ್ಲಿ. ಸೊ ಟಿ ಎನ್ ಏನಪ್ಪ ಬದ್ಬಿಡ್ಬೋದಾ? ಕರೆಕ್ಟಾ? ಟಿ ಎನ್ನು ಎನ್ ಆಗುತ್ತೆ. ಕರೆಕ್ಟಾ? T1 1 ಇದ್ರೆ, T2 2 ಇದ್ರೆ, T3 3 ಇದ್ರೆ, Tn n ಆಗುತ್ತೆ. ಕರೆಕ್ಟಾ? ಸೊ ಹಿಂಗೆ ಇದು ಗೊತ್ತಾದ್ಮೇಲೆ ನಾವು ಎಷ್ಟಾರು ಬರ್ಕೊಂಡು ಹೋಗ್ಬೋದು. T20
ಏನಪ್ಪ ಅಂದರೆ ನಮ್ಗೆ ಗೊತ್ತು 20, ಕರೆಕ್ಟಾ? ಸೊ ನಮಗೆ ಇದು nth ಟರ್ಮ್ ಆಫ್ ಅ ಸೀಕ್ವೆನ್ಸ್, nth ಟರ್ಮ್ ಆಫ್ ಅ ಸೀಕ್ವೆನ್ಸ್, ಕರೆಕ್ಟಾ? ಇದು ಫಸ್ಟ್ ಪ್ರಾಬ್ಲಮ್ದು ಸೊಲ್ಯೂಷನ್ನು. ಏನಕ್ಕೆ ಇಷ್ಟು ಫಾಸ್ಟಾಗಿ ಮಾಡ್ತೀನಿ ಅಂದರೆ ಇದೆಲ್ಲ ನಾವು ಆಗಲೇ ಒಂದ್ಸತಿ ಕಲ್ತಿದ್ದೀವಿ, ಆಯಿತಾ? ಇದು ಈ ಥರ ಪ್ರಾಬ್ಲಮ್ ಇದು ಎಷ್ಟು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಮಾಡಿದ್ದೀವಿ ನಾವು ಹಳೆ ವೀಡಿಯೋಸ್ ನೋಡಿಕೊಂಡ್ರೆ. ಇದೊಂದೇ ಒಂದು ಹೊಸದು, ಆಯಿತಾ? ಅದು ನೋಡೋಣ ಹೆಂಗೆ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಾಬ್ಲಮ್ ನಂಬರ್ 2. ಗಿವನ್ T1 is equal to 2, T2 is equal to 4, T3 is equal to 6, T4 is equal to 8. ಕರೆಕ್ಟಾ? ಸೊ ನೆಕ್ಸ್ಟ್ Tn ಏನಾಗತ್ತಪ್ಪ, ಹೆಂಗಪ್ಪ ಕಂಡುಹಿಡಿಯೋದು? T1 2 ಇದೆ, ನಾನು 2 ಇಂಟು 1 ಬರಿಬೋದಾ? ಕರೆಕ್ಟಾ? 2 ಇಂಟು 1 ಬರಿಬೋದಾ? T2 4 ಇದೆ, 2 ಇಂಟು 2 ಬರಿಬೋದಾ? T3 2 ಇಂಟು 3 ಬರಿಬೋದಾ? ಇದು ಮಾಡಿದ್ದೀವಿ, ಅದಕ್ಕೆ ಎಷ್ಟು ಈಸಿಯಾಗಿ ಬರಿಬೋದು, ಕರೆಕ್ಟಾ? 2 ಇಂಟು 4, ಕರೆಕ್ಟಾ? ಸೊ Tn ಏನಾಗುತ್ತೆ? ಇಲ್ಲಿ 4 ಇದ್ದಾಗ ಇಲ್ಲಿ 4 ಇದೆ, ಇಲ್ಲಿ 3 ಇದ್ದಾಗ ಇಲ್ಲಿ 3 ಇದೆ, n ಇದ್ದಾಗ 2 ಇಂಟು n ಆಗುತ್ತೆ, ಕರೆಕ್ಟಾ? ತುಂಬ ಫಾಸ್ಟಾಗಿ ಹೋದರೆ ನೀವು ಅಲ್ಲಲ್ಲಿ ಪಾಸ್ ಮಾಡಿಬಿಟ್ಟು ಒಂದ್ಸತಿ ನೋಡ್ಕೊಳ್ಳಿ, ಆಯಿತಾ? ಓಕೆ, ಥರ್ಡ್ ಪ್ರಾಬ್ಲಮ್ ನೀವೇ ಮಾಡ್ತೀರಾ? ಒಂದು 10 ಸೆಕೆಂಡ್ಸ್ಗಳ ಲೆಕ್ಕ ಹಾಕೋಣ. 10, 9, 8, 7, 6, 5, 4, 3, 2, 1. ಓಕೆ, 0. ಅಕಸ್ಮಾತ್ ಇನ್ನೂ ಟೈಮ್ ಬೇಕಂದ್ರೆ ಪಾಸ್ ಮಾಡಿ ನೋಡಿ. ಥರ್ಡ್ ಪ್ರಾಬ್ಲಮ್. T1 3 ಇದೆ, T2 6 ಇದೆ, T3 9 ಇದೆ, T4 12 ಇದೆ. ಇನ್ನು ಹೆಂಗಪ್ಪ ಬರಿಬೋದು ಅಂದರೆ ಅವಾಗಲೇ ಹೆಂಗೆ ಬಲ್ವಲ್ಲ ಹಂಗೆ ಬರಿಬೋದು. ಇದು 3 ಇಂಟು 1 ಬರಿಬೋದು, ಇದು 3 ಇಂಟು 2 ಅಂತ ಬರಿಬೋದು, 3 ಇಂಟು 3 ಅಂತ ಬರಿಬೋದು, 3 ಇಂಟು 4 ಅಂತ ಬರಿಬೋದು. ಸೊ Tn ಏನಾಗತ್ತಪ್ಪ? 3 ಇಂಟು n ಆಗುತ್ತೆ, ಕರೆಕ್ಟಾ? ಸೂಪರ್. ಓಕೆ, ನೆಕ್ಸ್ಟ್ ಹಿಂಗೆ ಮಾಡ್ಕೊಂಡು ಹೋದರೆ ಫೋರ್ತ್ ಪ್ರಾಬ್ಲಮ್ಮು T1 7 ಇದೆ, T2 14 ಇದೆ, T3 21 ಇದೆ, T4 28 ಇದೆ. Tn ಏನಾಗುತ್ತೆ ಹೇಳ್ತೀರಾ ಬೇಗ? ಏನಾಗುತ್ತೆ? T4 Tn ಕರೆಕ್ಟ್. ಇದನ್ನೇನು ಬರೆಯುವುದು? 7 ಇಂಟು 1, 7 ಇಂಟು 2, ಇದು 7 ಇಂಟು 3, ಇದು 7 ಇಂಟು 4. ಸೊ Tn ಏನಾಗುತ್ತೆ? 7 ಇಂಟು n, ಕರೆಕ್ಟಾ? ಓಕೆ, ಹೌದಣ್ಣ ಎಲ್ಲ ಹಿಂಗೆ ಬರ್ತಿದೆ. ಸೊ ಇದಕ್ಕೇನಾದ್ರು ಕಾಮನ್ ಥಿಂಗ್ ಇದೆಯಾ? ಇದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಹೆಂಗೆ ಬಂತು ನಮಗೆ? ಇದನ್ನು ಹಂಗೆ ಬಂತು. 1 ಇಂಟು 1, 1 ಇಂಟು 2, 1 ಇಂಟು 3, 1 ಇಂಟು 4. ಸೊ 1 ಇಂಟು n ಬಂತು, ಕರೆಕ್ಟಾ? ಇದು 2 ಇಂಟು 1, 2 ಇಂಟು 2, 2 ಇಂಟು 3, 2 ಇಂಟು 4 ಬಂತು, ಕರೆಕ್ಟಾ? ಒಂದು ವೇಳೆ ಇದೊಂದು ಪ್ರಾಬ್ಲಮ್ ತಗೋಣ.
ಸೊ ಇದಕ್ಕೆ ಕಾಮನ್ ಏನು ಬರಿಬೋದಪ್ಪ, ಏನೋ ನಂಬರು ಇಂಟು ಎನ್ ಅಂತ ಬರಿಬೋದಾ? ಇದು ಇಷ್ಟಕ್ಕೂ ಅದು ಕಾಮನ್ ಏನೋ ನಂಬರು ಇಂಟು ಎನ್, ಕರೆಕ್ಟಾ? ಸೊ ಫಸ್ಟ್ ಒಂದ್ಗೆ ಈ ನಂಬರ್ 1 ಆಗಿತ್ತು, ಸೆಕೆಂಡ್ ಒಂದ್ಗೆ 2 ಆಗಿತ್ತು, ಥರ್ಡ್ ಒಂದ್ಗೆ 3 ಆಗಿತ್ತು, ಫೋರ್ತ್ ಒಂದ್ಗೆ 4 ಆಗಿತ್ತು, ಆಯಿತಾ? ಇವಾಗ ಇನ್ನೊಂದು ಬರೀತೀನಿ, 1 3 5 7. ಹಾಂ, ಇದನ್ನ ಈ ಥರ ಬರೆಯೋಕ್ಕಾಗತ್ತಾ? ಯೋಚನೆ ಮಾಡಿ. ಆಗಲ್ಲ ಅಲ್ಲ, ಇದನ್ನ ಈ ಥರ ಬರೆಯೋಕ್ಕಾಗಲ್ಲ. ಸೊ ಇದನ್ನೇನಪ್ಪ ಮಾಡ್ಬೋದು ಅಂದರೆ T1 = 1, T2 = 3, T3 = 5, T4 = 7, T5 = 9. ಸೊ T ಏನಾಗತ್ತಪ್ಪ, ಏನಾಗುತ್ತೆ? ಎಲ್ಲ ಆಡ್ ನಂಬರ್ಸು. ಆಡ್ ನಂಬರ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ಓಕೆ, ಇದೊಂದು ತಿಳ್ಕೊಳ್ಳಿ, ನೋಟ್, ವೆರಿ ಇಂಪಾರ್ಟೆಂಟ್. ಈವನ್ ನಂಬರ್ಸೇ ಬರೀಬೇಕು ಅಂದರೆ ನಾವು 2 × n ಬರೆದ್ರೆ ನಮಗೆ ಬರೀ ಈವನ್ ನಂಬರ್ಸೇ ಬರುತ್ತೆ. ಆ n ಏನಾದ್ರು ಆಗಿರ್ಬೋದು, ಆಯಿತಾ? ಇಂಟೀಜರ್ಸ್ ಆಗಿರಬೇಕು. n ಏನಾಗಿರಬೇಕು? ಇಂಟೀಜರ್ಸ್ ಅಂದ್ರೇನು? 1 2 3 4 5. ಅದು ಫ್ರ್ಯಾಕ್ಷನಲ್ಲೂ ಇರಬಾರ್ದು, ಡೆಸಿಮಲ್ ವ್ಯಾಲ್ಯೂಸ್ ಇರಬಾರ್ದು, 0 ಇರಬಾರ್ದು, ಆಯಿತಾ? ಸೊ 2 1 2 3 4 ಏನೇ ಹಾಕೋರು ಎನ್ಗೆ ನಮಗೆ ಈವನ್ ನಂಬರ್ಸೇ ಬರುತ್ತೆ, ಕರೆಕ್ಟಾ? ಆಡ್ ನಂಬರ್ಸ್ಗೆ ಹೆಂಗೆ ಬರೀತೀವಿ? ಆಡ್ ನಂಬರ್ಸೇ ಬೇಕಂದ್ರೆ ಹೆಂಗೆ ಬರೀತೀವಿ? 2n ನಮ್ಗೆ ಇವನ್ ಅಂದರೆ -1 ಮಾಡಿದ್ರೆ -1 ಅಥವಾ +1 ಮಾಡಿದ್ರೆ ನಮ್ಗೆ ಆಡ್ ಆಗುತ್ತಲ್ವಾ? 2 ಆದಮೇಲೆ ನೆಕ್ಸ್ಟ್ ಈವನ್ ನಂಬರ್ 4, ಮಧ್ಯದಲ್ಲಿ ಏನಿದೆ? 3, ಆಡ್ ನಂಬರ್ ತಾನೆ? 2 ಮುಂಚೆ 1, ಸೊ 1 ಆಡ್ ತಾನೆ? ಸೊ ನಾವು ಏನೋ ನಂಬರು ಒಂದು ಈವನ್ ನಂಬರ್ ಇದ್ರೆ ಅದನ್ನ +1 ಮಾಡಿ -1 ಮಾಡಿ ನಮ್ಗೆ ಆಡ್ ಬರುತ್ತಾ? ಸೊ ಇಲ್ಲಿ ಹೆಂಗಿದೆ? ಇದೆಲ್ಲ ಆಡ್ ನಂಬರ್ಸಾ? ಏನಂತ ಬರಿಬೋದು ನಾನು? ಇದನ್ನ ನಾನು 2n - 1 ಚೆಕ್ ಮಾಡೋಣ. ಎನ್ಗೆ 5 ಹಾಕೋಣ. 5 2s 10, 10 - 1 ಕರೆಕ್ಟ್. 5 4s 4 2s ಎನ್ಗೆ 4 ಹಾಕ್ತೀನಿ. 4 2s 8, 8 - 1 7, 3 2s 6, 6 - 1 5. ಎಷ್ಟು ಜನ ಇದನ್ನು ಮ್ಯಾಜಿಕ್ ಅನ್ಕೊಂಡ? ಏನೂ ಇಲ್ಲ. ಇದೊಂದ್ಸತಿ ಮಾಡಿದ್ರೆ, ಒಂದ್ಸತಿ ಮುಂಚೆ ಮಾಡಿದ್ರೆ ಇದು ಆರಾಮಾಗಿ ಅದ್ರ ಪಾಡಿಗೆ ಅದು ನಿಮಗೆ ಗೊತ್ತಾಗುತ್ತೆ, ಹೌದಲ್ವಾ ಇಷ್ಟೇ ಅಲ್ವಾ ಅಂತ. ಓಕೆನಾ? ಓಕೆ, ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ತಗೋಬೇಕಂದ್ರೆ ಎಕ್ಸಾಂಪಲ್ನು. ಓಕೆ, ವಿಲ್ ಫರ್ಗೆಟ್ ಇಟ್, ಇಷ್ಟೇ ಆಯ್ತಾ? ಸೊ ಏನಕ್ಕಪ್ಪ ಇಷ್ಟೊಂದು ಎಕ್ಸಾಂಪಲ್ಸ್ ತೋರಿಸಿದೆ ಇವತ್ತು ಅಂದರೆ, ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಯಾವಾಗಲೂ ನಾನು ಪಾಠ ಮಾಡಿ ಆಯಿತಾ, ಆಮೇಲೆ ಎಕ್ಸಾಂಪಲ್ಸ್ಗೆ ಹೋಗ್ತಿದ್ದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಬಟ್ ಇವತ್ತೇನಕ್ಕಪ್ಪ ಇಷ್ಟೊಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ ಅಂದರೆ, ಇದಕ್ಕೆ ಎಲ್ಲ ಒಂದೇ ಥರ ಇದೆ ನೋಡೋಕ್ಕೆ. ಏನು ಕಂಡುಹಿಡ್ತೀರಾ? ಅದು ಒಂದೇ ಥರ ಇರೋದು. ಇದೆಲ್ಲದರಲ್ಲೂ ಕಾಮನ್ ಏನು ಹೇಳ್ತೀರಾ? ಸ್ಟಾರ್ಟಿಂಗ್ ನಂಬರ್ ಅಲ್ಲ. ಸ್ಟಾರ್ಟಿಂಗ್ ನಂಬರು ಒಂದ್ರಲ್ಲಿ 1 ಇದೆ, ಒಂದ್ರಲ್ಲಿ 2 ಇದೆ, ಒಂದ್ರಲ್ಲಿ 3 ಇದೆ, ಒಂದ್ರಲ್ಲಿ 7 ಇದೆ, ಇನ್ನೊಂದ್ರಲ್ಲಿ 1 ಇದೆ, ಕರೆಕ್ಟಾ? ಲಾಜಿಕ್ಕಾ? ಹಾಂ, ಲಾಜಿಕ್ಕು ಕಾಮನ್ ಇದೆ. ಏನಪ್ಪ ಅದು ಕಾಮನ್ನು ಅಂದರೆ, ಈ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆಯಲ್ಲ
ಆ ಗ್ಯಾಪು ಫುಲ್ ಕಾನ್ಸ್ಟೆಂಟ್ ಆಗಿದೆ, ಕರೆಕ್ಟಾ? 1 ಇಂದ 2 ಮಧ್ಯ 1 ಇದೆ, 2 ಇಂದ 3 ಮಧ್ಯ 1 ಇದೆ, 3 ಇಂದ 4 ಮಧ್ಯ 1 ಇದೆ, 4 ಇಂದ 5 ಮಧ್ಯ 1 ಇದೆ, ಕರೆಕ್ಟಾ? ಇಲ್ಲೂ ಅಷ್ಟೇ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲೂ ಅಷ್ಟೇ, ಇಲ್ಲಿ 3 ಇದೆ, 3 3 3, ಕರೆಕ್ಟಾ? ಕರೆಕ್ಟಾ? ಇದ್ರ ಮಧ್ಯೆ ಗ್ಯಾಪ್ ನೋಡಿ, 7 ಇದೆ, 7 ಇದೆ, 7 ಇದೆ, 7 ಇದೆ, ಇಲ್ಲೂ ಅಷ್ಟೇ 2 2 2 2, ಕರೆಕ್ಟಾ? ಸೊ ಏನಪ್ಪ, ಹೌದು ಈ ಫಾರ್ಮುಲಾ ಕಾಮನ್ ಇದೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ, ಏನಕ್ಕೆ ಈ ಫಾರ್ಮುಲಾ ಇದಕ್ಕಷ್ಟೇ, ಇದಕ್ಕೆ ಬೇರೆ ಫಾರ್ಮುಲಾ ಬಂದ್ಬಿಡುತ್ತೆ ನಮಗೆ. ಏನು ಬಂತು ಇದಕ್ಕೆ ಫಾರ್ಮುಲಾ? 2n - 1 ಬಂತು, ಕರೆಕ್ಟಾ? ಇದಕ್ಕೆ ಸಮಥಿಂಗ್ ಇಂಟು ಎನ್, ಈ ಕಾಮನ್ ಏನಿದೆ ಅದಟ್ ಇಂಟು ಎನ್ ಬಂತು, ಕರೆಕ್ಟಾ? ಸೊ ಇದಕ್ಕೆಲ್ಲ ಒಂದು ಕಾಮನ್ ಏನಿದೆ ಅಂದರೆ ಆ ಎರಡು ನಂಬರ್ ಮಧ್ಯೆ ಡಿಫ್ರೆನ್ಸ್ ಏನಿರುತ್ತಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಡಿಫ್ರೆನ್ಸು ಕೊನೆಯ ತನಕ ಇದೆ, ಕರೆಕ್ಟಾ? ಅದೇ ಡಿಫ್ರೆನ್ಸು ಕೊನೆಯ ತನಕ ಇದೆ. ಸೊ ಅದಕ್ಕೆ ನಾವೇನಂತೀವಪ್ಪ ಅಂದರೆ ಕಾಮನ್ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್. ಇವಾಗ ಈ ಕಾಮನ್ ಡಿಫ್ರೆನ್ಸ್ ಇರೋ ಅಂಥ ಪ್ರೋಗ್ರೆಷನ್ಸು, ಕಾಮನ್ ಡಿಫ್ರೆನ್ಸ್ ಇರೋ ಅಂಥ ಪ್ರೋಗ್ರೆಷನ್ಸು ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಆಗುತ್ತೆ. ಇದೇ ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಆಗುತ್ತೆ. ಓಕೆನಾ? ಇದೇ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಆಗುತ್ತೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗೆ ಡೆಫಿನಿಷನ್ ಏನಪ್ಪ? ಇಟ್ ಈಸ್ ಅ ಪ್ರೋಗ್ರೆಷನ್ ವಿಚ್ ಹ್ಯಾಸ್ ಅ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ನಂಬರ್ಸ್, ಎನಿ ಟೂ ಕನ್ಸಿಕ್ಯೂಟಿವ್ ನಂಬರ್ಸ್. ಕನ್ಸಿಕ್ಯೂಟಿವ್ ಅಂದರೆ ಅಕ್ಕಪಕ್ಕದ್ದು. ಎನಿ ಟೂ ನಂಬರ್ಸ್ ಅಂದರೆ ಈ ನಂಬರ್ ತೊಗೊಂಡ್ರೆ ಅದೇ ಡಿಫ್ರೆನ್ಸ್ ಇರುತ್ತಾ? ಇಲ್ಲ, ಕರೆಕ್ಟಾ? ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್, ನೀನು ಇದು ಇದು ಅಥವಾ ಇದು ಇದು ಅಥವಾ ಇದು ಇದು ಅಕ್ಕಪಕ್ಕದ ನಂಬರ್ ತೊಗೊಂಡ್ರೆ ಕಾಮನ್ ಡಿಫ್ರೆನ್ಸು ಒಂದು ಪ್ರೋಗ್ರೆಷನ್, ಒಂದು ಸೀಕ್ವೆನ್ಸ್ಗೆ ಪ್ರೋಗ್ರೆಷನ್ಸು ಸೇಮ್ ಇರುತ್ತೆ, ಕರೆಕ್ಟಾ? ಓಕೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಡೆಫಿನಿಷನ್ ಏನು ಹೇಳಿದೆ? ಇಟ್ ಈಸ್ ದ ಸೀಕ್ವೆನ್ಸ್ ವಿಚ್ ಹ್ಯಾಸ್ ಅ ಕಾಮನ್ ಡಿಫ್ರೆನ್ಸ್, ಇಟ್ ಹ್ಯಾಸ್ ಅ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್. ಆಯಿತಾ? ತುಂಬ ಇಂಪಾರ್ಟೆಂಟು, ಆಯಿತಾ? ಮ್ಯಾಥ್ಸಲ್ಲಿ ನಾನು ಏನು ಬೇಡ, ನನಗೆ ನೀವು ಡೆಫಿನೇಷನ್ಸ್ ಕರೆಕ್ಟಾಗಿ ಕಲಿತ್ರೆ ಫುಲ್ ಮ್ಯಾಥ್ಸ್ ಕಲ್ತಂಗೆ. ಇದು ನಿಮ್ಗೆ ಇವಾಗ ಗೊತ್ತಾಗಲ್ಲ, ಸೆಕೆಂಡ್ PU ಹೋದಾಗ ಗೊತ್ತಾಗುತ್ತೆ. ಇದು ಬ್ಯೂಟಿಫುಲ್, ಆಯಿತಾ? ಇದು ಬ್ಯೂಟಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನಪ್ಪ? ಇಟ್ ಈಸ್ ಅ ಟೈಪ್ ಆಫ್ ಪ್ರೋಗ್ರೆಷನ್ which has a common difference between any two consecutive terms. Into ಅಂದರೆ ಕಾಮನ್ ಡಿಫ್ರೆನ್ಸ್ ಅಂದರೆ ಗೊತ್ತಾಯಿತು, ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಗೊತ್ತಾಯಿತು, ಪ್ರೋಗ್ರೆಷನ್ಸ್ ಅಂದರೆ ಗೊತ್ತಾಯಿತು. ಸೊ ಇದರಲ್ಲಿ ಇಂಪಾರ್ಟೆಂಟ್ ನಮ್ಮ ವರ್ಡ್ಸ್ ಏನಪ್ಪ ಅಂದರೆ ಪ್ರೋಗ್ರೆಷನ್ಸ್, ಕಾಮನ್ ಡಿಫ್ರೆನ್ಸ್, ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಓಕೆನಾ? ಸೊ ಇದನ್ನು ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾದರೆ ನೆಕ್ಸ್ಟು ಚಾಪ್ಟರ್ ಫುಲ್ ಮಿಕ್ಕಿದೇನಿದೆ ಸಖತ್ ಈಸಿ ಆಗೋಗುತ್ತೆ. ಓಕೆನಾ? ಓಕೆ,
ಓಕೆ. ಸೊ ಮ್ಯಾಥಮೆಟಿಕಲಿ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಹೆಂಗೆ ಬರಿಬೋದು ಅಂತ ಯೋಚನೆ ಮಾಡೋಣ. ಜನರಲ್ ವೇ ಆಫ್ writing an arithmetic progression. AP arithmetic progression ಅಂದರೆ AP ಆಯ್ತಾ. ಆಯ್ತಾ. ಇನ್ನೊಂದು ಕಾಮನ್ ಡಿಫ್ರೆನ್ಸ್ಗೆ ನಾವು ಸ್ಮಾಲ್ ಡಿ ಹಾಕ್ತೀವಿ ಆಯ್ತಾ. ವಿ ರೆಪ್ರೆಸೆಂಟ್ ಅ ಕಾಮನ್ ಡಿಫ್ರೆನ್ಸ್ ಬೈ ಸ್ಮಾಲ್ ಡಿ. ಓಕೆ. ಇವಾಗ ಈ AP ಅನ್ನೋದು ಗೊತ್ತಿರಬೇಕಂದ್ರೆ ನಮ್ಗೆ 2 ಗೊತ್ತಿದ್ರೆ ಸಾಕು. ಕಾಮನ್ ಡಿಫ್ರೆನ್ಸ್ ಗೊತ್ತಿರೋ ಸಾಕಾ? ಆ್ಯಕ್ಚುಲಿ ಡೆಫಿನಿಷನ್ ಪ್ರಕಾರ ಕಾಮನ್ ಡಿಫ್ರೆನ್ಸ್ ಗೊತ್ತಿದ್ರೆ ಮುಂದೆ ಎಲ್ಲ ಬರಿಬೋದು, ಕರೆಕ್ಟಾ? ಬಟ್ ಅದೆಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿರ್ಬೇಕು ತಾನೆ. ಇವಾಗ 1 3 5 7 9 ಅದರಲ್ಲೂ ಕಾಮನ್ ಡಿಫ್ರೆನ್ಸ್ 2 ಇದೆ. 3 5 7 9 ಅದರಲ್ಲೂ ಕಾಮನ್ ಡಿಫ್ರೆನ್ಸ್ 2 ಇದೆ. ಬಟ್ ಒಂದು 1 ಇಂದ ಸ್ಟಾರ್ಟ್ ಆಗಿದೆ, ಒಂದು 3 ಇಂದ ಸ್ಟಾರ್ಟ್ ಆಗಿದೆ, ಕರೆಕ್ಟಾ? ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಿರಬೇಕಪ್ಪ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೀಬೇಕು ಅಂದರೆ ನಮಗೆ 2 ಬೇಕು. ಒಂದು ಫಸ್ಟ್ ಟರ್ಮ್, ಎರಡನೇದು ಕಾಮನ್ ಡಿಫ್ರೆನ್ಸ್. ಓಕೆನಾ? ಫಸ್ಟ್ ಟರ್ಮ್ ನಾವು ಎ ಅಂತ ಬರಿತೀವಿ, ಕಾಮನ್ ಡಿಫ್ರೆನ್ಸ್ನ ನಾವು ಡಿ ಅಂತ ಬರಿತೀವಿ. ಇವಾಗ ಈ ಫಸ್ಟ್ ಟರ್ಮ್ ಹೆಂಗಪ್ಪ ಮಾಡೋದು ಅಂದರೆ ಫಸ್ಟ್ ಇವಾಗ ಈ ಜನರಲ್ ಫಾರ್ಮ್ ಹೆಂಗಪ್ಪ ಬರೆಯೋದು ಅಂದರೆ ನಾವು ಎ ಫಸ್ಟ್ ಟರ್ಮ್, ಕರೆಕ್ಟಾ? ಕಾಮ ಸೀಕ್ವೆನ್ಸ್ ನಾವು ಬರೀತಿರೋದು, ಸೀಕ್ವೆನ್ಸ್ಗೆ ಕಾಮ ಹಾಕ್ತೀವಿ, ಕರೆಕ್ಟಾ? ಎ ನೆಕ್ಸ್ಟು ಎ ಪ್ಲಸ್ ಡಿ, ಏನಕ್ಕೆ ಇದು ಕಾಮನ್ ಡಿಫ್ರೆನ್ಸು, ಇದರಿಂದ ಇದ್ರ ಮಧ್ಯೆ ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದು ಡಿ, ಕರೆಕ್ಟಾ? ನೆಕ್ಸ್ಟು ಎ ಪ್ಲಸ್ 2d, ನೆಕ್ಸ್ಟು ಎ ಪ್ಲಸ್ 3d, ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ನೋಡೋಣ, ಇದೆರಡು ಸಬ್ಟ್ರಾಕ್ಟ್ ಮಾಡಿ ನೋಡೋಣ. ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಎ ಕ್ಯಾನ್ಸಲ್ ಆಗುತ್ತೆ, ನಮಗೆ ಡಿ ಉಳಿಯುತ್ತೆ, ಕರೆಕ್ಟಾ? ಎ ಪ್ಲಸ್ ಡಿ ಮೈನಸ್ ಎ, ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಎ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಡಿ ಉಳಿಯುತ್ತೆ, ಕರೆಕ್ಟಾ? ನೆಕ್ಸ್ಟು ಈ ಥರ ಎ ಪ್ಲಸ್ 2d ಮೈನಸ್ ಎ ಮೈನಸ್ ಡಿ, ಓಕೆ, ಪ್ಲಸ್ ಡಿ ಎ ಪ್ಲಸ್ 2d ಮೈನಸ್ ಎ ಮೈನಸ್ ಡಿ, ಕರೆಕ್ಟಾ? ಎ ಕ್ಯಾನ್ಸಲ್ ಆಯಿತು, 1d ಕ್ಯಾನ್ಸಲ್ ಆಯಿತು, ಡಿ ಉಳಿತು, ಕರೆಕ್ಟಾ? ಹಾಗೆ ಮಾಡ್ಕೊಂಡು ಹೋದರೆ ನಮಗೆ ಎಲ್ಲ ಟರ್ಮಲ್ಲೂ ಕಾಮನ್ ಡಿಫ್ರೆನ್ಸು ಡಿ ಉಳಿಯುತ್ತೆ, ಓಕೆನಾ? ಸೊ ಒಂದೇ ರೂಲ್ ಇದೆ ಅಂದರೆ ಅರ್ಥ ಏನಪ್ಪ, ನಾವು ಎಲ್ಲ ಪ್ರೋಗ್ರೆಷನ್ಸು ಒಂದೇ ಥರ ಬರಿಬೋದು ಅಂದರೆ ಅದಕ್ಕೆ ಒಂದೇ ರೂಲ್ ಇರುತ್ತೆ. ಒಂದೇ ರೂಲ್ ಇದ್ದರೆ ಅದರದ್ದು nth ಟರ್ಮ್ ಕಂಡುಹಿಡಿಯೋಕ್ಕೆ ಒಂದೇ ಫಾರ್ಮುಲಾ ಬರಬೇಕು, ಕರೆಕ್ಟಾ? ಆವಾಗಲೇ ಎಷ್ಟೊಂದು ಬಂತು, ಬಟ್ ಅದನ್ನೆಲ್ಲ ನಾವು ಒಂದೇ ರೀತಿಯಲ್ಲಿ ಬರಿಬೋದು. ನೋಡೋಣ, ಆವಾಗಲೇ ಎಷ್ಟೊಂದರಲ್ಲಿ ಸಮಥಿಂಗ್ ಇಂಟು n ಬಂತು, ಕರೆಕ್ಟಾ? ಆ ಸಮಥಿಂಗ್ ಕ್ಯಾನ್ ಬಿ 1 2 7 3 ಹಳೆ ಪ್ರಾಬ್ಲಮಲ್ಲಿ, ಆಯಿತಾ? ಹಳೆ ಪ್ರಾಬ್ಲಮ್ಸಲ್ಲಿ. ಬಟ್ ಇನ್ನೊಂದರಲ್ಲಿ ಏನು ಬಂತು, 2n - 1 ಬಂತು, ಆಯಿತಾ? ಸೊ ಒಂದೇ ರೂಲ್ ಇದ್ದರೂ ಬೇರೆ ಬೇರೆ ಏನಕ್ಕೆ ಬರ್ತಿದ್ಯಪ್ಪ, ನಾವು ಬರೀತಿರೋದು ಹಂಗಿದೆ, ನಾವು ಬರೀತಿರೋದು ಆ ಥರ ಇದೆ. ಬಟ್ ಅದನ್ನೆಲ್ಲ ನಾವು ಇದೆಲ್ಲನೂ ನಾವು ಒಂದೇ ರೀತಿಯಲ್ಲಿ ಬರಿಬೋದು. ನೋಡೋಣ ಹೆಂಗೆ ಬರೆಯೋದು ಅಂತ. ಅದೇ ಸೀಕ್ವೆನ್ಸ್ ಆಫ್ ಎನ್ ಅರ್ಥಮೆಟಿಕ್ progression, nth term of an arithmetic progression ಆಗುತ್ತೆ. nth term of an arithmetic progression, ಆಯ್ತಾ? ಇವಾಗ ನಮ್ಗೇನು ಗೊತ್ತಪ್ಪ, ಸೀಕ್ವೆನ್ಸ್ ಗೊತ್ತು. ಸೊ t1 is equal to a, t2 is equal to a plus d, t3 is equal to a plus 2d, t4
is equal to a plus 3d. ಕರೆಕ್ಟಾ? ಕರೆಕ್ಟಾ? a plus d, a plus 2d, a plus 3d. ಹಂಗಂದ್ರೆ ಟಿ ಎನ್ ಏನಾಗಿರುತ್ತಪ್ಪ? ಟಿ ಎನ್ ಏನಾಗಿರುತ್ತಪ್ಪ? ಇಲ್ಲಿ ನೋಡಿ, ಇದನ್ನ ನಾನು ಎ ಪ್ಲಸ್ ಎನ್ 1 ಮೈನಸ್ 1 ಇಂಟು ಡಿ ಅಂತ ಬರಿಬೋದಾ? 1 ಮೈನಸ್ 1 ಅಂದ್ರೇನು? 0. 0 ಇಂಟು ಡಿ ಅಂದರೆ 0 ಡಿ. ಸೊ ಬರೀ ಎ ಅಷ್ಟು ಉಳಿಯುತ್ತಾ? ಕರೆಕ್ಟಾ? ನೆಕ್ಸ್ಟು ಎ ಪ್ಲಸ್ 2 ಮೈನಸ್ 1 ಇಂಟು ಡಿ ಬರಿಬೋದಾ? 2 ಮೈನಸ್ 1 ಅಂದ್ರೇನು? 1. 1 ಇಂಟು ಡಿ ಡಿ. ಸೊ ಎ ಪ್ಲಸ್ ಡಿ ಬಂತಾ? ಇದನ್ನು ನಾನು ಎ ಪ್ಲಸ್ 3 ಮೈನಸ್ 1 ಇಂಟು ಡಿ, ಇನ್ನು ನಾನು ಎ ಪ್ಲಸ್ 4 ಮೈನಸ್ 1 ಇಂಟು ಡಿ ಬರಿಬೋದಾಯ್ತಲ್ಲ? ಕರೆಕ್ಟಾ? ಸೊ ಇಷ್ಟು ನೋಡಿದ್ಮೇಲೆ ಇದು ಗೊತ್ತಾಗ್ಬಿಡುತ್ತೆ. ಏನಿದು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟಾ? ಎಲ್ಲಿಂದ ಬಂತಿದಲ್ಲ? ನಮಗೊಂದು ಡೆಫಿನಿಷನ್ ಇಂದ ಬಂತು. ಎಲ್ಲಿಂದ? ಒಂದು ಡೆಫಿನಿಷನ್ ಇಂದ. ನಮಗೆ ಡೆಫಿನಿಷನ್ ಏನು ಗೊತ್ತು? ಇಟ್ ಈಸ್ ದ ಪ್ರೋಗ್ರೆಷನ್ ವಿಚ್ ಹ್ಯಾಸ್ ಅ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಅಷ್ಟೇ ಇದ್ದಿದ್ದು. ಕರೆಕ್ಟಾ? ಸೊ ಅದನ್ನ ನಮಗೆ ಇನ್ನೊಂದು ಏನು ಗೊತ್ತಾಗಬೇಕಾಗಿತ್ತಪ್ಪ ಅದರಲ್ಲಿ ಅಂದರೆ, ನಮಗೆ ಫಸ್ಟ್ ಟರ್ಮ್ ಗೊತ್ತಿರಬೇಕಾಗಿತ್ತು. ಏನಕ್ಕೆ ಫಸ್ಟ್ ಟರ್ಮ್ ಗೊತ್ತಿರಬೇಕಾಗಿತ್ತು? ಯಾಕಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿರಬೇಕು ನಮಗೆ. ಕರೆಕ್ಟಾ? ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿದ್ರೆ ನಮಗೆ ಮುಂದೆ ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟ್ ಟರ್ಮ್ ಗೊತ್ತು, ಕಾಮನ್ ಡಿಫ್ರೆನ್ಸ್ ಗೊತ್ತು. ಇದೆರಡು ಎಲ್ಲಿಂದ ಬಂತು? ನಮಗೆ ಡೆಫಿನಿಷನಿಂದ ಬಂತು. ಕರೆಕ್ಟಾ? ಇದು ಬಂದ ತಕ್ಷಣ ನಾನು ಬರ್ಕೊಂಡು ಹೋಗ್ಬೋದಾ? ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಏನಾಗ್ತಿದೆ ಅಂದರೆ ಎಲ್ಲದರಲ್ಲೂ ಒಂದು ಡಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಡಿ, ಆ ಡಿ ಏನಾರು ಆಗಿರ್ಬೋದು, 2 ಆರ್ ಆಗಿರ್ಬೋದು, 3 ಆರ್ ಆಗಿರ್ಬೋದು, 7 ಆರ್ ಆಗಿರ್ಬೋದು. ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಕರೆಕ್ಟಾ? ಎಷ್ಟೊಂದು ಪ್ರಾಬ್ಲಮ್ಸಲ್ಲಿ ನೋಡಿದ್ವಿ. ಸೊ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಹಾಗೆ ಕಂಟಿನ್ಯೂ ಆಗ್ತಿದೆ. ಇದರಲ್ಲಿ ನಾನು ತೋರಿಸಿದೆ ಎಲ್ಲ ಟರ್ಮ್ ಮಧ್ಯದಲ್ಲಿ ಕಾಮನ್ ಡಿಫ್ರೆನ್ಸ್ ಡಿ ಇದೆ ಅಂತ. ಕರೆಕ್ಟಾ? ಇವಾಗ ಇದರಿಂದ ನಾವೇನು ಕಂಡಿದ್ವಿ? nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಂತು. ಕರೆಕ್ಟಾ? ಸೊ ಇವಾಗ ಏನಪ್ಪ ಆಗುತ್ತೆ ಅಂದರೆ, ಈ ಫಾರ್ಮುಲಾ ಬಂತು, ಬಟ್ ಈ ಫಾರ್ಮುಲಾ ಕರೆಕ್ಟ್ ಇದೆಯಾ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ, ಕನ್ಸಿಸ್ಟೆಂಟ್ ಆಗಿದೆಯಾ ಅಂದರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತಾ ಈ ಥರದಕ್ಕೆ ಅಂತ ಚೆಕ್ ಮಾಡಬೇಕು ಅಂದರೆ, ನಾವು ಹಳೆಯ ಪ್ರಾಬ್ಲಮ್ಸ್ ಇತ್ತಲ್ಲ ಅದು ತಗೊಳ್ಳೋಣ. ಫಸ್ಟ್ ಪ್ರಾಬ್ಲಮ್ ಏನಿತ್ತು? 1 2 3 4 5 ಆಯಿತಾ? ಸೊ ಇದರಲ್ಲಿ ಎ ಏನಪ್ಪ? T1 ಅಲ್ವಾ ಫಸ್ಟ್ ಟರ್ಮು. ಸೊ 1. ಕಾಮನ್ ಡಿಫ್ರೆನ್ಸ್ ಏನಪ್ಪ? ಹೆಂಗೆ ಕಂಡುಹಿಡಿಬೋದು? T2 ಮೈನಸ್ T1. ಸೆಕೆಂಡ್ ನಂಬರ್ ಮೈನಸ್ ಫಸ್ಟ್ ನಂಬರ್ ಏನಪ್ಪ ಅದು? 1. ಕರೆಕ್ಟಾ? ಸೊ ಟಿ ಎನ್ ಏನಪ್ಪ ಆಗಿತ್ತು ಅವಾಗಲೇ? ಟಿ ಎನ್ ಏನಾಗಿತ್ತು? ಟಿ ಎನ್ನು ನಮಗೆ ಎನ್ ಆಗಿತ್ತು. ಓಕೆ, ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ, ಸ್ವಲ್ಪ ರಿವೈಂಡ್ ಮಾಡಿ ನೋಡಿ. ಟಿ ಎನ್ ನಮಗೆ ಎನ್ ಆಗಿತ್ತು. ಫಸ್ಟ್ 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ನಿಮ್ಗೆ ಇದನ್ನು ಸಾಲ್ವ್ ಮಾಡಿದ್ದೆ. ಇದ್ರ ಪ್ರಕಾರ ಮಾಡಿದ್ರೆ, ಸೊ ಇದ್ರ ಪ್ರಕಾರ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಟಿ ಎನ್ ಈಸ್ ಈಕ್ವಲ್ ಟು ಏನ್ರೇನು? 1 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಏನು? 1. ಇದು ಎ, ಇದು ಡಿ. ಕರೆಕ್ಟಾ? ಸೊ ಏನು ಬಂತು ನಿಮಗೆ? 1 ಪ್ಲಸ್ ಎನ್ ಮೈನಸ್ 1. 1 ಕ್ಯಾನ್ಸಲ್ ಆಯಿತು, ಎನ್ ಬಂತು. ಕರೆಕ್ಟಾ? ಸೊ T20 ನಮಗೆ 20 ಆಗುತ್ತೆ. ಕರೆಕ್ಟಾ? ಓಕೆ, ಫಸ್ಟ್ ಒಂದು ಮ್ಯಾಚ್ ಆಯಿತು. ಫಸ್ಟ್ ಸಮ್ಮು ಮ್ಯಾಚ್ ಆಯಿತು. ಓಕೆ, ಸೊ ನಾವೇನು ನೋಡೋದಪ್ಪ ಅಂದರೆ ಟಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ನಮ್ಮದು nth ಫಾರ್ಮುಲಾ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಂದ ತಕ್ಷಣ ಈ ಫಾರ್ಮುಲಾ ಎಲ್ಲದಕ್ಕೂ ಹಾಕ್ಬೋದು. ಸೊ ಈ ಪ್ರಾಬ್ಲಮ್ಗೆ T1 ಏನಪ್ಪ ಇದೆ? 2 ಇದೆ, T2 4 ಇದೆ, T3 6 ಇದೆ, T4 8. ಇದು ಸಾಕು ನಮಗೆ. ಇವಾಗ T1 T2 ಮಧ್ಯೆ ಡಿಫ್ರೆನ್ಸ್ ಏನಪ್ಪ ಇದೆ? ಹೈಯರ್ ನಂಬರ್ ಮೈನಸ್ ಲೋವರ್ ನಂಬರ್. T2 ಮೈನಸ್ T1 ಡಿಫ್ರೆನ್ಸ್ ಏನಪ್ಪ ಇದೆ? 2. ಕರೆಕ್ಟಾ?
ಇದನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ, ಡಿ. ಕರೆಕ್ಟಾ? ಎ ಫಸ್ಟ್ ಟರ್ಮ್ ಏನಪ್ಪ ಇದೆ, 2. ಕರೆಕ್ಟಾ? ಈ ಫಾರ್ಮುಲಾ ಇದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ ನೋಡೋಣ. ಈ ಫಾರ್ಮುಲಾ ಇದ್ರಲ್ಲಿ ಹಾಕಿದ್ರೆ ಟಿ ಎನ್ ಇಸ್ ಈಕ್ವಲ್ ಟು, ಎ ಅಂದ್ರೆ ಏನಿದೆ 2 ಪ್ಲಸ್ n minus 1 into 2. ಕರೆಕ್ಟಾ? ಸೊ 2 ಪ್ಲಸ್ 2n ಮಲ್ಟಿಪ್ಲೈ ಮಾಡಿದ್ರೆ, ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು, 2n ಮೈನಸ್ 2, 2 ಕ್ಯಾನ್ಸಲ್ ಆಗುತ್ತಾ, 2n. ನಮ್ಮಿಂದ ಇದೇ ಫಾರ್ಮುಲಾ ಬಂತಾ? ಕರೆಕ್ಟಾ? ಸೊ ಇದೇನು ಲಾಜಿಕ್ ಇದೆ ಅಂತ ಜಾಸ್ತಿ ಕಷ್ಟಪಟ್ಟು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಇವಾಗ ಈಸಿ ಆಗೋಯ್ತು. ಏನಕ್ಕೆ? ನಮ್ಗೆ ಈ ಫಾರ್ಮುಲಾ ಗೊತ್ತು. ಇದು ಸಖತ್ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಾದ್ರೆ ಸಾಕು ನಮಗೆ. ಇನ್ನು ವಿ ಕ್ಯಾನ್ ಕಂಟಿನ್ಯೂ. ಆಯ್ತಾ? ನಮ್ಮ ಫಸ್ಟ್ ಟರ್ಮು ಕಾಮನ್ ಡಿಫರೆನ್ಸ್ ಗೊತ್ತಿದ್ರೆ ನೀವು ಮುಂದೆ ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟಾ? ನೆಕ್ಸ್ಟ್ ನೋಡೋಣ. ಕರೆಕ್ಟಾ? 2n ಬಂದಿತ್ತು ನಮಗೆ. ಥರ್ಡ್ ಪ್ರಾಬ್ಲಮ್ಮು, ಸೆಕೆಂಡ್ ಪ್ರಾಬ್ಲಮ್ಮು ನಮಗೆ 2n ಬಂದಿತ್ತು. ಆಯ್ತಾ? ಥರ್ಡ್ ಪ್ರಾಬ್ಲಮ್ ಏನಿತ್ತಪ್ಪ ನಮಗೆ? 3, 8, 9, 12, 15. ಆಯ್ತಾ? ಸೊ ಫಸ್ಟ್ ಟರ್ಮ್ ಬಂದು 3, ಸೆಕೆಂಡ್ ಟರ್ಮ್ ಬಂದು 6, ಥರ್ಡ್ ಟರ್ಮ್ ಬಂದು 9, ಫೋರ್ತ್ ಟರ್ಮ್ ಬಂದು 12. ಆಯ್ತಾ? ನೀವು ಟ್ರೈ ಮಾಡ್ತೀರಾ? ಏನು ಮಾಡಬೇಕು? ಫಸ್ಟ್ ಟರ್ಮ್ ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು, ಅದನ್ನು ಇದರಲ್ಲಿ ಹಾಕಬೇಕು, ನಿಮಗೆ ಆನ್ಸರ್ ಬರುತ್ತೆ. ಅದು nth ಟರ್ಮ್. nth ಟರ್ಮ್ ಅಂದರೆ ನಾವು ನೋಡಿದ್ವಿ. ಏನು nth ಟರ್ಮ್ ಅಂದರೆ ಫುಲ್ 50ನೇ ಟರ್ಮ್ ಕೇಳಿದ್ರು ಹೇಳ್ಬೋದು, 100ನೇ ಟರ್ಮ್ ಕೇಳಿದ್ರು ಹೇಳ್ಬೋದು, ಏನೇ ಕೇಳಿದ್ರು ಹೇಳ್ಬೋದು, ಎಷ್ಟನೇ ಟರ್ಮ್ ಬೇಕಾದ್ರೂ ಕೇಳಿದ್ರು ಹೇಳ್ಬೋದು. ಓಕೆ, ಮಾಡಿದ್ರೆ ವೆರಿ ಗುಡ್. ವಿಲ್ ಕಂಟಿನ್ಯೂ. ಎ ಬಂದು 3 ಇದೆ. ಆಯ್ತಾ? T2 ಮೈನಸ್ T1 ಬಂದು 3 ಇದೆ. ಕರೆಕ್ಟಾ? 6 ಮೈನಸ್ 3, 6 ಮೈನಸ್ 3. T2 ಅಂದರೆ 6, T1 ಅಂದರೆ 3. ಸೊ ಡಿಫ್ರೆನ್ಸ್ ಬಂದು 3 ಇದೆ. ಸೊ ಇದನ್ನ ನಾನು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Tn is equal to 3 ಪ್ಲಸ್ n ಮೈನಸ್ 1. ಡಿ ಅಂದ್ರೆ ಏನಿದೆ? 3. ಸೊ 3 ಪ್ಲಸ್ 3n ಮೈನಸ್ 3. 3 ಕ್ಯಾನ್ಸಲ್. ನಮ್ಗೇನು ಬಂತು? 3n ಬಂತಾ? ಇದು ಸೇಮ್ ಇದೆಯಾ? ಕರೆಕ್ಟ್ ತಾನೆ? 3n ಬಂತು. ಲಾಸ್ಟ್ ಟೈಮು 3n ಬಂದಿತ್ತು ನಮಗೆ. ಫೋರ್ತ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ಎ ಮತ್ತೆ ಡಿ ಯಾವಾಗಲೂ ಸೇಮ್ ಇರ್ಬೇಕಾ? ಇಲ್ಲ. ಏನೋ ಮಾಡಿದ್ದೆ 2-3 ಪ್ರಾಬ್ಲಮ್ ಅಲ್ಲಿ ಸೇಮ್ ಇತ್ತು, ಹಂಗಂತ ಇವಾಗಲೂ ಸೇಮ್ ಇರಬೇಕು ಅಂತೇನಿಲ್ಲ. ಬೇಕಾದ್ರೆ ಇವಾಗ ನೋಡಿ ಈ ಪ್ರಾಬ್ಲಮ್, ಫೋರ್ತ್ ಪ್ರಾಬ್ಲಮ್ ಗೊತ್ತಾಗ್ತದೆ ನಿಮಗೆ. ಫೋರ್ತ್ ಪ್ರಾಬ್ಲಮ್ ಗೊತ್ತಾಗ್ತದೆ ನಿಮಗೆ. ಓಕೆ, ಆಕ್ಚುಲಿ ಇದೆಲ್ಲ ಸೇಮ್ ಇರುತ್ತೆ. 7, 14. ನೆಕ್ಸ್ಟ್ ಪ್ರಾಬ್ಲಮ್ ಗೊತ್ತಾಗ್ತದೆ ನಿಮಗೆ. ಓಕೆ, ಫಸ್ಟ್ ಟರ್ಮ್ ಏನು? 7, ಸೆಕೆಂಡ್ ಟರ್ಮ್ 14, 21, 28. ಫಸ್ಟ್ ಟರ್ಮು ಎ ಅಂದರೆ ಫಸ್ಟ್ ಟರ್ಮ್ ಅಲ್ವಾ? ಈ ಫಾರ್ಮುಲಾಲಿ ಎ ಅಂದರೆ ಫಸ್ಟ್ ಟರ್ಮು. ಮಾಡ್ತೀರಾ? ಸಖತ್ ಈಸಿ. ಈ ಎ ಕಂಡುಹಿಡಿಯಬೇಕು, ಡಿ ಕಂಡುಹಿಡಿಯಬೇಕು, ಈ ಫಾರ್ಮುಲಾ ಹಾಕಬೇಕು ಅಷ್ಟೇ. ಓಕೆ, ಎ ಅಂದರೆ 7,
T2 minus T1 ಅಂದರೆ 14 minus 7 ಅದೇ ಹೇಳದ್ನಲ್ಲ ಇದೆಲ್ಲ ಹಾಗೆ ಬಂತು ಆಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಹಂಗೆ ಬರಲ್ಲ ಆಯ್ತಾ. ಸೊ Tn is equal to 7 plus n minus 1 into 7 ಆಯ್ತಾ. ಸೊ 7 plus 7n minus 7 ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ದೀನಿ. 7 ಕ್ಯಾನ್ಸಲ್ ಆಯಿತು, ನಮ್ಗೇನು ಬಂತು 7n ಬಂತು. ಕರೆಕ್ಟಾ. ಇದೆಲ್ಲ ಏನು ನೆನಪಾಗ್ತಿದೆ, ಸ್ಟಾರ್ಟಿಂಗಲ್ಲಿ ನೋಡಿರೋ ವಿಡಿಯೋ ನೆನಪಾಗ್ತಿಲ್ವಾ. ಸ್ಟಾರ್ಟಿಂಗ್ ಅಂದರೆ ಇದೇ ವಿಡಿಯೋ ಸ್ಟಾರ್ಟಿಂಗು 10 ನಿಮಿಷ 15 ನಿಮಿಷದಲ್ಲಿ ನೋಡಿದ ವಿಡಿಯೋ ನಮಗೆಲ್ಲ ಏನು ಬರ್ತಿತ್ತು, ಸಮಥಿಂಗ್ ಇಂಟು n ಬರ್ತಿತ್ತು. ಕರೆಕ್ಟಾ. ಇಲ್ಲೆಲ್ಲ ಬಂದಿರೋ ಪ್ರಾಬ್ಲಮ್ಸ್ ಎಲ್ಲ ಹಾಗೆ 1 ಇಂಟು n 2 ಇಂಟು n 3 ಇಂಟು n 7 ಇಂಟು n ಹಾಗೆ ಬಂದಿರೋದು. ಕರೆಕ್ಟಾ. ಸೊ ಅಂದ್ರೆ ಅರ್ಥ ಏನು, ಈಗ ನಾವು ಡಿರೈವ್ ಮಾಡಿರೋ ಫಾರ್ಮುಲಾ ಏನಿದೆಯಲ್ಲ ಅದು ಕರೆಕ್ಟ್ ಇದೆ. ಈ ಫಾರ್ಮುಲಾ ಡಿರೈವ್ ಮಾಡಿದ್ ಕರೆಕ್ಟ್ ಆಗಿದ್ರೆ ಅದು ಎಲ್ಲಿಂದ ಬಂತು, ನಮಗೆ ಡೆಫಿನಿಷನ್ ಇಂದ ಬಂತು. ಆ ಡೆಫಿನಿಷನ್ ಕರೆಕ್ಟ್ ಆಗಿದೆ. ಸೊ ಅಂದ್ರೆ ಇನ್ನೂವರೆಗೂ ಕರೆಕ್ಟಾಗಿ ಕಲಿತಾ ಇದೀವಿ. ಓಕೆ, ಲಾಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಟರ್ಮು ಕಾಮನ್ ಡಿಫರೆನ್ಸ್ ಬೇರೆ ಬರುತ್ತೆ, ಟ್ರೈ ಮಾಡ್ತೀರಾ ಬೇಗ. ಓಕೆ, ಸೊ T1 ಬಂದು 1, T2 ಬಂದು 3, T3 ಬಂದು 5, T4 ಬಂದು 7. ಕರೆಕ್ಟಾ. ಸೊ ಫಸ್ಟ್ ಟರ್ಮ್ ಏನು ನಮಗೆ 1. T2 ಮೈನಸ್ T1 ಅಂದರೆ 3 ಮೈನಸ್ 1, ಅದು ನಮ್ಮ ಕಾಮನ್ ಡಿಫ್ರೆನ್ಸು. ಕರೆಕ್ಟಾ. ಇದ್ರಲ್ಲಿ ಕಾಮನ್ ಡಿಫ್ರೆನ್ಸ್ ಇದೆಯಾ, 1ಗೆ 1 ಮತ್ತು 3 ಮಧ್ಯೆ 2ನೇ ಡಿಫ್ರೆನ್ಸ್ ಇರೋದು, 3 ಮತ್ತು 5 ಮಧ್ಯೆ 2ನೇ ಡಿಫ್ರೆನ್ಸ್ ಇರೋದು, ಎಲ್ಲರ ಮಧ್ಯೆ 2 ಡಿಫ್ರೆನ್ಸ್ ಇದೆ. ಎಲ್ಲರ ಮಧ್ಯೆ ಕರೆಕ್ಟ್ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇದ್ರೆ ಅದನ್ನ ನಾವು ಕಾಮನ್ ಡಿಫ್ರೆನ್ಸ್ ಅಂತೀವಿ. ಅವಾಗ ಅದು AP ಆಗುತ್ತೆ. ಕರೆಕ್ಟಾ. ಅವಾಗಷ್ಟೇ ನಾವು ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗೋದು, ಎಲ್ಲ ಟೈಮು ಮಾಡೋಕ್ಕಾಗಲ್ಲ. ಆಯ್ತಾ. ಸೊ ಡಿ ಬಂದು 2. ನೋಡಿ ಈ ಎಕ್ಸಾಂಪಲ್ ಅಲ್ಲಿ ಎ ಮತ್ತೆ ಡಿ ಬೇರೆ ಇದೆ, ಅಂದ್ರೆ ಯಾವಾಗ್ಲೂ ಎ ಮತ್ತೆ ಡಿ ಒಂದೇ ಇರ್ಬೇಕಂತ ಏನೂ ಇಲ್ಲ. ಆಯ್ತಾ. ಸೊ Tn ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಬಂದು 1 ಪ್ಲಸ್ n ಮೈನಸ್ 1 ಇಂಟು ಡಿ ಅಂದರೆ 2. ಕರೆಕ್ಟಾ. ಸೊ 1 ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ 2n ಮೈನಸ್ 2. ಸೊ 2n ಮೈನಸ್ 1 ಇದೇ ಬಂತ ನಮಗೆ. ಇವಾಗ ಮ್ಯಾಜಿಕ್ ಅನ್ನಿ, ಪರವಾಗಿಲ್ಲ. ಓಕೆ, ಸೊ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಇಷ್ಟೋ ತನಕ ಮಾಡಿದ್ದೆಲ್ಲ ಇಷ್ಟೊತ್ತೆಲ್ಲ ಕಲ್ತಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಬೇರೆ ತರ ಪ್ರಾಬ್ಲಮ್ಸ್ ಕೊಟ್ರೆ ಸೀಕ್ವೆನ್ಸ್ ಸೀರೀಸ್ ಅಂದ್ರೆ ಏನು ಅರ್ಥ ಆಯ್ತು, ಹೆಂಗ್ ಕಂಡುಹಿಡಿಯೋದು ಗೊತ್ತಾಯ್ತು ಅಂತ ಟರ್ಮು. ಅಕಸ್ಮಾತ್ ಸೀಕ್ವೆನ್ಸ್ ಸೀರೀಸ್ ಒಂದು ಕಾಮನ್ ಡಿಫ್ರೆನ್ಸ್ ಇವತ್ತು ಕೊಟ್ಬಿಟ್ರೆ, ಆಯ್ತಾ, ಎಲ್ಲದ್ರಲ್ಲಿ ಕಾಮನ್ ಡಿಫ್ರೆನ್ಸ್ ಇವತ್ತು ಕೊಟ್ಬಿಟ್ರೆ ನಾವೆಲ್ಲ ತುಂಬಾ ಕಷ್ಟಪಟ್ಟು ಹುಡ್ಕೊಂಡು ಕುತ್ಕೊಳ್ಳೋದು ಬೇಡ, 4th ಕ್ಲಾಸಲ್ಲೆಲ್ಲ ಮಾಡ್ದಂಗೆ. ಸೊ ನಾವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಆಯ್ತಾ. ಓಕೆ, ಇವತ್ತು ಏನೇನ್ ಮಾಡಿದ್ವಿ ಅಂತ ರಿವಿಷನ್ ಮಾಡ್ಬೇಕಂದ್ರೆ, ನಾವು ಫಸ್ಟು ನಿಮಿಷ ನಾವು ಫಸ್ಟು ಸೀಕ್ವೆನ್ಸ್ ಸೀರೀಸು ಪ್ರೋಗ್ರೆಷನ್ಸ್ದು ರಿವಿಷನ್ ಮಾಡ್ಕೊಂಡ್ವಿ. ಆಮೇಲೆ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ನಾವು ಫಸ್ಟು ಸಾಲ್ವ್ ಫ್ಯೂ ಪ್ರಾಬ್ಲಮ್ಸ್, ನೆಕ್ಸ್ಟು ಅರ್ಥಮೆಟಿಕ್
progression. Arithmetic progression ಅಂದ್ರೆ ಏನು ಅಂತ ನೋಡಿದ್ವಿ, ಅದು ಡೆಫಿನಿಷನ್ ಕಲ್ತ್ವಿ. ಇದು ಡೆಫಿನಿಷನ್ ಕಲ್ತ್ವಿ. ಏನಪ್ಪಾ ಅದು ಡೆಫಿನಿಷನ್? It is the sequence of numbers such that there is a common difference between any two consecutive terms. ಕರೆಕ್ಟಾ? ಅದನ್ನ ಅರ್ಥನೂ ಹೇಳಿದೆ ನಿಮಗೆ ಬಿಡಿಸಿ. ಓಕೆ, ಸೊ ಅದಾದ್ಮೇಲೆ ಕಾಮನ್ ಡಿಫ್ರೆನ್ಸ್ ಅಂತ ಏನು ನೋಡಿದ್ವಿ. ಕಾಮನ್ ಡಿಫ್ರೆನ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಈ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ ನಮಗೆ ಕಾಮನ್ ಡಿಫ್ರೆನ್ಸ್ ಇರೋ ತರ ಇತ್ತು. ಸೊ ಸೇಮ್ ಪ್ರಾಬ್ಲಮ್ಸ್ನ we solved using AP ಅಂದ್ರೆ ಏನು? ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಯ್ತಾ? ಏನಪ್ಪಾ ಅಂದ್ರೆ nth ಟರ್ಮ್ ಕಂಡಿಡಿದ್ವಿ. nth ಟರ್ಮ್ ಏನಾಗುತ್ತೆ? ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಕಂಡಿಡಿದ್ವಿ. ಕರೆಕ್ಟಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸಿ ಸಮ್ ಸೀರೀಸ್ ಹೆಂಗೆ ಕಂಡಿಡಿಯೋದು. ಅರ್ಥಮೆಟಿಕ್ ಸೀರೀಸ್ ಬಂದ್ಬಿಟ್ರೆ ಅದಕ್ಕೂ ಒಂದು ಇದೇ ತರ ಒಂದು ಫಾರ್ಮುಲಾ ಡಿರೈವ್ ಮಾಡ್ಬಿಟ್ಟು ವಿ ಕ್ಯಾನ್ ಫಿನಿಶ್. ಆಯ್ತಾ? ಥ್ಯಾಂಕ್ ಯು.